ಬದಲಾವಣೆ ಬಗ್ಗೆ ಚರ್ಚಿಸುವ ಅಧಿಕಾರ ಇಲ್ಲ ಅಂತ ರಾಯಚೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಬದಲಾವಣೆ ಚರ್ಚಿಸುವ ಅಧಿಕಾರವಿಲ್ಲ, ವರಿಷ್ಠರ ಮಟ್ಟದಲ್ಲಿ ಕೇಳಿದ್ರೆ ಉತ್ತರ ಸಿಗುತ್ತೆ ಅಂತ ರಾಯಚೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿರುವಂಥದ್ದು. ಹೇಳುವ ಅಧಿಕಾರ, ಚರ್ಚಿಸುವ ಅಧಿಕಾರ ನಮಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಪ್ರಸ್ತಾಪ ಬಂದಿಲ್ಲ. ಪ್ರಸ್ತಾಪ ಬಂದಾಗ ನೋಡೋಣ ಅಂತ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿರುವಂಥದ್ದು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಯಾರು ಹೇಳಿದ್ರು ಅವರು ಸಿಎಂ ಆಗ್ತಾರೆ ಅಂತ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ನನಗೆ ಅಧಿಕಾರ ಇದೆಯಾ? ನನಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ, ಚರ್ಚಿಸುವ ಅಧಿಕಾರ ಕೂಡ ನನಗಿಲ್ಲ. ಅವರು ವರಿಷ್ಠರು, ರಾಷ್ಟ್ರ ಮಟ್ಟದ ನಾಯಕರು, ಅವರೇ ಹೇಳಬೇಕು ಅಂತ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ನಮ್ಮ ಕಡೆ ಹೇಳಲಿಕ್ಕಾಗೋಲ್ಲ, ಅದು ವರಿಷ್ಠರ ಮಟ್ಟದಲ್ಲಿರುವಂಥ ವಿಷಯ, ಅದು ನಮ್ಮ ಮಟ್ಟದಲ್ಲಿಲ್ಲ. ಸೊ ಅದನ್ನು ಅಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು ನಿಮಗೆ. ಸಿಎಂ ಬದಲಾವಣೆ ಅದನ್ನೇ ಹೇಳಿದ್ರು, ನಮ್ಮ ಮಟ್ಟದಲ್ಲಿ ಇಲ್ಲವೇ ಇಲ್ಲ. ಅದನ್ನು ಹೇಳುವಂಥ ಅಧಿಕಾರ ನಮಗಿಲ್ಲ, ಅದನ್ನು ಚರ್ಚೆ ಮಾಡುವಂಥ ಅಧಿಕಾರ ಕೂಡ ನಮಗಿಲ್ಲ. ವಿಶ್ವನಾಥ್ ಅವರು ಹೇಳ್ತಿದ್ದಾರೆ ಸಿಎಂ ಬದಲಾವಣೆ ಆದರೆ ಅದನ್ನೇ ಹೇಳಿದ್ವಿ ಉತ್ತರಕ್ಕೆ, ಪ್ರಶ್ನೆಗೆ ಅದೇ ಉತ್ತರ. ನಮ್ಮ ಮಟ್ಟದಲ್ಲಿ ಅದಕ್ಕೆ ಉತ್ತರ ಸಿಗೋಲ್ಲ ನಿಮಗೆ, ಅದು ಹೈಕಮಾಂಡ್ ಕೊಡುವಂಥ ವಿಚಾರ. ನೋಡೋಣ, ಅದು ವಿಷಯ ಬಂದಾಗ ನೋಡೋಣ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಅದು ಪ್ರಸ್ತಾಪ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗ್ತಾರಂತ ರೀಸನ್ ಅದನ್ನೇ ಮತ್ತೆ ಹೇಳಿದ್ರಲ್ಲ, ಮತ್ತೆ ಅಲ್ಲೇ ಬಂದು ಸುತ್ತಾಕಿ ಅದನ್ನು ಯಾರು ಹೇಳೋರು? ಈಗ ಅವ್ರು ಆಗ್ತಾರಂತೆ, ನನಗೆ ಅಧಿಕಾರ ಇದೆ, ಅವ್ರಿಗೆ ಅಧಿಕಾರ ಇದೆ, ಅವ್ರು ಹೇಳಬೇಕು. ಅವರು ವರಿಷ್ಠರು, ಹಿರಿಯ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ, ಅವ್ರಿಗೆ ಹೆಚ್ಚು ವಿಷಯ ಗೊತ್ತಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ಹೇಳಬೇಕು, ಯಾಕಂದ್ರೆ ನಾವು ನಮ್ಮ ಕಡೆ ಹೇಳಲಿಕ್ಕಾಗೋಲ್ಲ. ಅದು ವರಿಷ್ಠರ ಮಟ್ಟದಲ್ಲಿರುವಂಥ ವಿಷಯ, ಅದು ನಮ್ಮ ಮಟ್ಟದಲ್ಲಿಲ್ಲ. ಸೊ ಅದನ್ನು ಅಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು ನಿಮಗೆ. ಸಿಎಂ ಬದಲಾವಣೆ ಅದನ್ನೇ ಹೇಳಿದ್ರು, ನಮ್ಮ ಮಟ್ಟದಲ್ಲಿ ಇಲ್ಲವೇ ಇಲ್ಲ. ಅದನ್ನು ಹೇಳುವಂಥ ಅಧಿಕಾರ ನಮಗಿಲ್ಲ, ಅದನ್ನು ಚರ್ಚೆ ಮಾಡುವಂಥ ಅಧಿಕಾರ ಕೂಡ ನಮಗಿಲ್ಲ. ವಿಶ್ವನಾಥ್ ಅವರು ಹೇಳ್ತಿದ್ದಾರೆ ಸಿಎಂ ಬದಲಾವಣೆ ಆದರೆ ಅದನ್ನೇ ಹೇಳಿದ್ವಿ ಉತ್ತರಕ್ಕೆ, ಪ್ರಶ್ನೆಗೆ ಅದೇ ಉತ್ತರ. ನಮ್ಮ ಮಟ್ಟದಲ್ಲಿ ಅದಕ್ಕೆ ಉತ್ತರ ಸಿಗೋಲ್ಲ ನಿಮಗೆ, ಅದು ಹೈಕಮಾಂಡ್ ಕೊಡುವಂಥ ವಿಚಾರ.